ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯ ಗಂಡುಗಲಿಗಳೇ ಮತ್ತು ವೀರ ಮಹಿಳೆಯರೇ, ನಿಮಗೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಂದು ಮಾರ್ಚ್ 22, 2026. ನಾಳೆಯ ಸೂರ್ಯೋದಯ ಕೇವಲ ಹೊಸ ದಿನ ಅಲ್ಲ, ನಿಮ್ಮ ಜೀವನದ ಹೊಸ ಸಾಮ್ರಾಜ್ಯವನ್ನೇ ಸ್ಥಾಪಿಸಲು ಬಂದಿದೆ. ನಿಮ್ಮ ರಾಶಾಧಿಪತಿ ಸಾಕ್ಷಾತ್ ಸೂರ್ಯದೇವನು ಈಗ ನಿಮ್ಮ ಜಾತಕದ ಅತ್ಯಂತ ಪ್ರಬಲ ಸ್ಥಾನಕ್ಕೆ ಪ್ರವೇಶ ಮಾಡ್ತಿದ್ದಾರೆ. ಇದರಿಂದಾಗಿ ಮುಂದಿನ 48 ಗಂಟೆಗಳ ಒಳಗೆ ನಿಮ್ಮ ಶತ್ರುಗಳ ಅಹಂಕಾರ ಚೂರು ಚೂರಾಗಲಿದೆ. ಅವರ ಸ್ಥಿತಿ ಈಗ ಮಳೆಗಾಲದ ನಾಯಿಯಂತಾಗುತ್ತೆ. ಆದರೆ ನೀವು ಮಾತ್ರ ಕಾಡಿನ ರಾಜನಂತೆ ಎದೆಯುಬ್ಬಿಸಿ ಮೆರಿತೀರ. ಈ ವಿಡಿಯೋ ಇಂದು ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂತಂದರೆ ಅದು ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ ಅಂತಲೇ ಅರ್ಥ. ಇದುವರೆಗೆ ನಿಮ್ಮನ್ನು ತುಳಿದವರು, ನಿಮ್ಮ ಬೆಳವಣಿಗೆ ಕಂಡು ಉರಿದುಕೊಂಡವರು ಈಗ ತಮ್ಮ ಜೀವನದ ಅತಿ ದೊಡ್ಡ ಪೆಟ್ಟು ತಿನ್ನಲಿದ್ದಾರೆ. ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಜಾಗರೂಕತೆಯಿಂದ ಕೇಳಿ. ನೀವು ನಿಜವಾದ ಸಿಂಹರಾಶಿಯವರಾಗಿದ್ದರೆ ಮತ್ತು ನಿಮ್ಮ ಶತ್ರುಗಳ ಸರ್ವನಾಶವನ್ನು ಬಯಸುವುದಾದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಜೈ ಸೂರ್ಯದೇವ ಅಥವಾ ಜೈ ಶ್ರೀರಾಮ್ ಅಂತ 3 ಬಾರಿ ಬರೀರಿ. ಸೂರ್ಯದೇವನು ಮುಂದಿನ 2 ದಿನಗಳಲ್ಲಿ ನಿಮಗೆ 8 ಮಹಾನ್ ವಿಜಯದ ಸುದ್ದಿಗಳನ್ನು ನೀಡಲಿದ್ದಾನೆ. ಸಿಂಹರಾಶಿಯವರೇ, ನೀವು ಹುಟ್ಟಿನಿಂದಲೇ ನಾಯಕರು. ನೀವು ಯಾರಿಗೂ ಬಗ್ಗುವವರಲ್ಲ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಪರಿಸ್ಥಿತಿ ನಿಮ್ಮ ಕೈಯಲ್ಲಿ ಇರಲಿಲ್ಲ. ನೀವು ನಂಬಿದವರೇ ನಿಮಗೆ ದೊಡ್ಡ ದ್ರೋಹ ಮಾಡಿದ್ದಾರೆ. ನಿಮ್ಮ ಹಣವನ್ನು ತಿಂದು ತೆಗೆದವರು ಇಂದು ನಿಮ್ಮ ವಿರುದ್ಧವೇ ಪಿತೂರಿ ನಡೆಸ್ತಾ ಇದ್ದಾರೆ. ನಿಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನು ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಸಿಂಹಕ್ಕೆ ಜ್ವರ ಬಂದಾಗ ನರಿಗಳು ಆಟ ಆಡಿದವು ಎನ್ನುವಂತೆ ನಿಮ್ಮ ಕಷ್ಟದ ಸಮಯದಲ್ಲಿ ಸಣ್ಣ ಪುಟ್ಟ ವ್ಯಕ್ತಿಗಳು ಸಹ ನಿಮ್ಮನ್ನು ಅವಮಾನಿಸಿದ್ದಾರೆ ಅಲ್ವಾ? ಆದರೆ ನೆನಪಿರಲಿ, ಸಿಂಹ ನಿದ್ದೆಯಿಂದ ಎದ್ದಿದೆ ಅಂತಂದರೆ ಶತ್ರುಗಳಿಗೆ ಸಾವು ಕಟ್ಟಿಟ್ಟ ಬುದ್ಧಿ. ಮಾರ್ಚ್ 22ರ ಈ ಕ್ಷಣದಿಂದ ನಿಮ್ಮ ವಿರುದ್ಧ ಯಾರು ಚಕ್ರವ್ಯೂಹ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಆ ವ್ಯೂಹದಲ್ಲಿ ತಾವೇ ಸಿಲುಕಿ ನಲುಗುತ್ತಾರೆ. ನಿಮ್ಮ ಮೇಲೆ ಕೆಟ್ಟ ಕಣ್ಣು ಹಾಕಿದವರು ಈಗ ತಮ್ಮ ಕಣ್ಣೀರು ತಾವೇ ಒರೆಸಿಕೊಳ್ಬೇಕಾದ ಸ್ಥಿತಿ ಬರಲಿದೆ. ನಿಮ್ಮ ತೇಜಸ್ಸು ಎಷ್ಟು ಹೆಚ್ಚಾಗಲಿದೆ ಅಂತಂದರೆ ನಿಮ್ಮ ಎದುರಾಳಿಗಳು ನಿಮ್ಮ ಕಣ್ಣನ್ನು ನೋಡಿ ಮಾತನಾಡಲು ಹೆದರ್ತಾರೆ. ಇದು ನಿಮ್ಮ ದರ್ಬಾರ್ ಆರಂಭವಾಗುವ ಸಮಯ. ಇನ್ನು ನಿಮ್ಮ ವೃತ್ತಿ ಬದುಕು ಮತ್ತು ಆರ್ಥಿಕ ಸಾಮ್ರಾಜ್ಯ. ಈಗ ನಿಮ್ಮ ಜೀವನದ ಆರ್ಥಿಕ ಮತ್ತು ವೃತ್ತಿ ಬದುಕಿನ ಅದ್ಭುತ ಬದಲಾವಣೆಗಳ ಬಗ್ಗೆ ತಿಳಿಯೋಣ. ಮುಂದಿನ 48 ಗಂಟೆಗಳಲ್ಲಿ ಇವು ಸಂಭವಿಸಲಿವೆ. ಅಧಿಕಾರದ ಯೋಗ. ಉದ್ಯೋಗದಲ್ಲಿರುವ ಸಿಂಹ ರಾಶಿಯವರಿಗೆ ದೊಡ್ಡ ಮಟ್ಟದ ಪ್ರಮೋಷನ್ ಅಥವಾ ಹೊಸ ಅಧಿಕಾರ ಸಿಗಲಿದೆ. ನಿಮ್ಮ ಕೆಳಗೆ 10 ಜನ ಕೆಲಸ ಮಾಡುವಂತಹ ಉನ್ನತ ಸ್ಥಾನ ನಿಮಗೆ ಸಿಗಲಿದೆ. ಇನ್ನು ಸಂಪತ್ತಿನ ವೃದ್ಧಿ. ನೀವು ಹೂಡಿಕೆ ಮಾಡಿದ್ದ ಹಳೆಯ ಷೇರುಗಳು ಅಥವಾ ಸ್ಥಿರ ಆಸ್ತಿಯಿಂದ ಅಪಾರ ಲಾಭ ಅನ್ನೋದು ಬರಲಿದೆ. ಹೊಸ ಗಾಡಿ ಅಥವಾ ಬಂಗಲೆ ಖರೀದಿ ಮಾಡುವ ನಿಮ್ಮ ಕನಸು ಈಗ ನನಸಾಗಲಿದೆ. ಸಮಾಜದಲ್ಲಿ ಮರ್ಯಾದೆ, ರಾಜಕೀಯ ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರುವವರಿಗೆ ದೊಡ್ಡ ಜಯ ಅನ್ನೋದು ಕಾದಿದೆ. ನಿಮ್ಮ ಮಾತೆ ಶಾಸನವಾಗುತ್ತೆ. ಸಿಂಹರಾಶಿಯವರೇ, ನಿಮ್ಮ ಹಣದ ಸಮಸ್ಯೆ ಈಗ ಮಂಜಿನಂತೆ ಕರಗಿದೆ. ಕುಬೇರನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿದೆ. ಆದರೆ ನಿಮ್ಮ ಕಷ್ಟದ ದಿನಗಳಲ್ಲಿ ಜೊತೆಗಿದ್ದವರನ್ನು ಎಂದಿಗೂ ಮರಿಬೇಡಿ. ಕುಟುಂಬ ಮತ್ತು ಸ್ತ್ರೀಯರ ವಿಶೇಷ ಸಮಯ. ನಿಮ್ಮ ಕುಟುಂಬದಲ್ಲಿ ಇದ್ದವರಿಗೆ ಇದುವರೆಗೆ ಇದ್ದ ಅಸಮಾಧಾನಗಳು ದೂರವಾಗುತ್ತೆ. ಸಿಂಹರಾಶಿಯ ಮಹಿಳೆಯರಿಗೆ ಮನೆಯಲ್ಲಿ ರಾಣಿಯಂತಹ ಗೌರವ ಸಿಗಲಿದೆ. ನಿಮ್ಮ ಪತಿ ಮತ್ತು ಮಕ್ಕಳಿಂದ ನಿಮಗೆ ಅತೀವ ಸಂತೋಷ ಸಿಗಲಿದೆ. ಮನೆಯಲ್ಲಿ ಸದಾ ಕಾಡ್ತಿದ್ದ ದೃಷ್ಟಿದೋಷಗಳು ಈಗ ನಿವಾರಣೆಯಾಗುತ್ತೆ. ಆದರೆ ಒಂದು ಮುಖ್ಯ ಎಚ್ಚರಿಕೆ, ಸಿಂಹರಾಶಿಯವರೇ, ನಿಮ್ಮ ಕೋಪವೇ ನಿಮ್ಮ ಶತ್ರು. ಈ ಸಮಯದಲ್ಲಿ ಯಾರ ಮೇಲೂ ಕೂಡ ಅತಿಯಾಗಿ ಅನಗತ್ಯವಾಗಿ ಸಿಟ್ಟಾಗೋದಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸು ಕಂಡು ಹೊಟ್ಟೆ ಉರಿಯುವವರು ನಿಮ್ಮನ್ನು ಕೆಣಕಲು ಬರಬಹುದು. ಆಗ ತಾಳ್ಮೆಯಿಂದ ಇರಿ. ನಿಮ್ಮ ಮೌನವೇ ಶತ್ರುಗಳಿಗೆ ಅತಿ ದೊಡ್ಡ ಶಿಕ್ಷೆಯಾಗಲಿದೆ. ನಿಮ್ಮ ರಹಸ್ಯಗಳನ್ನು ಮತ್ತು ಹಣಕಾಸಿನ ವ್ಯವಹಾರಗಳನ್ನು ಅತ್ಯಂತ ಗೌಪ್ಯವಾಗಿಡಿ. ಇನ್ನು ಅಂತಿಮ ಸಂದೇಶ ಮತ್ತು ದೈವಿಕ ಪರಿಹಾರ. ಸಿಂಹರಾಶಿಯವರೇ, ನಿಮ್ಮ ಜೀವನದ ಈ ಸ್ವರ್ಣ ಯುಗಕ್ಕೆ ನೀವು ಸಿದ್ಧರಾಗಿ. ಸೂರ್ಯದೇವನು ನಿಮಗೆ ಅನ್ಯಾಯ ಮಾಡೋದಿಲ್ಲ. ನೀವು ಗೆಲುವಿಗಾಗಿಯೇ ಹುಟ್ಟಿದವರು ಎಂಬುದು ಇಡೀ ಜಗತ್ತಿಗೆ ಈಗ ತಿಳಿಯಲಿದೆ. ಇನ್ನು ವಿಶೇಷ ಪರಿಹಾರ ಹೇಳೋದಾದರೆ, ಹಿಂದೆ ಬೆಳಿಗ್ಗೆ ಸೂರ್ಯನಿಗೆ ತಾಮ್ರದ ಲೋಟದಲ್ಲಿ ನೀರು ಮತ್ತು ಕೆಂಪು ಅಕ್ಷತೆಯನ್ನು ಹಾಕಿ ಅರ್ಘ್ಯವನ್ನು ಅರ್ಪಿಸಿ. ಓಂ ಸೂರ್ಯಾಯ ನಮಃ ಮಂತ್ರವನ್ನು 12 ಬಾರಿ ಜಪಿಸಿ. ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಬಿದ್ದರೆ ಅಷ್ಟೇ ಸಾಕು.
ನಿಮ್ಮೊಳಗಿನ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗುತ್ತೆ. ಮುಂದಿನ 2 ದಿನಗಳು ನಿಮ್ಮ ಜೀವನದ ಇತಿಹಾಸವನ್ನು ಬದಲಿಸುತ್ತೆ. ಈ ವಿಡಿಯೋ ನಿಮಗೆ ಧೈರ್ಯ ಮತ್ತು ಸ್ಫೂರ್ತಿ ನೀಡಿದರೆ ನಿಮ್ಮ ಸಿಂಹ ರಾಶಿಯ ಬಂಧುಗಳೊಂದಿಗೆ ಇದನ್ನು ಶೇರ್ ಮಾಡಿ. ಸೂರ್ಯದೇವನು ನಿಮ್ಮನ್ನು ಸದಾ ತೇಜಸ್ವಿಯಾಗಿಟ್ಟಿರಲಿ. ಧನ್ಯವಾದಗಳು. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹಾರೈಸ್ತಾ, ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ. ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.